ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಪಾಲ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಈ KCET ರಿಸಲ್ಟ್ ಬಂದಾಗ್ಲಿಂದನೂ ಕೂಡ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಕಾಯ್ತಾ ಇರೋದು ಯಾವುದಕ್ಕೆ? ಕೌನ್ಸಿಲಿಂಗ್ ಪ್ರಾಸೆಸ್ಗೆ, ಕರೆಕ್ಟ್ ಅಲ್ಲ? ಓಕೆ, ಈ ಕೌನ್ಸಿಲಿಂಗ್ ಪ್ರಾಸೆಸ್ ಅಂದ್ರೆ ಯೂಶಲಿ 4 ಸ್ಟೆಪ್ಸ್ಗಳನ್ನ ಹೊಂದಿರುತ್ತೆ. ಅಂದ್ರೆ ಏನು? ಕೌನ್ಸಿಲಿಂಗ್ ಪ್ರಾಸೆಸ್ ಶುರು ಆಗೋದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದ. ಓಕೆ, ಸೊ ಫಸ್ಟ್ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡ್ತಾರೆ, ಆಮೇಲೆ ಆಪ್ಷನ್ ಎಂಟ್ರಿ ಬಿಡ್ತಾರೆ, ಅದಾದ್ಮೇಲೆ ಸೀಟ್ ಅಲಾಟ್ ಮಾಡ್ತಾರೆ, ಫೈನಲಿ ನೀವು ಕಾಲೇಜಲ್ಲಿ ಅಡ್ಮಿಷನ್ ನ ತಗೊಳ್ತೀರಾ. ಇದು ಪ್ರಾಸೆಸ್, ಹೌದಾ? ಸೊ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶುರು ಆಗಿದೆ ಅಂದ್ರೆ ಇದರ ಅರ್ಥ ಏನು? ಕೌನ್ಸಿಲಿಂಗ್ ಶುರು ಆಗಿದೆ ಅಂತ, ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಬಗ್ಗೆ KEA ಅವರು ನಿಮಗೆ ಒಂದು ಇನ್ಫಾರ್ಮೇಶನ್, ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಾರೆ. ಹಾಗಿದ್ರೆ ಅದೇನು ಅಂತ ತಿಳಿಸೋದಕ್ಕೆ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ KEA ನಿಮಗೆ ಏನು ಮಾಹಿತಿನ ತಿಳಿಸ್ತಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ನಾನು ಇಲ್ಲಿ ಇದ್ದೀನಿ. ಆಲ್ ರೈಟ್, ಅದೇನು ಅಂತ ತಿಳ್ಕೊಳ್ಳೋಣ. ಅಧಿಕೃತವಾಗಿ ಅಂದ್ರೆ ಅಥೆಂಟಿಕೇಟೆಡ್ ಆಗಿ KEA ವೆಬ್ಸೈಟ್ ಅಲ್ಲಿ ಇರುವಂತಹ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡಿ ನಿಮಗೆ ಹೇಳ್ತಿದ್ದೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ನೀವಿಲ್ಲಿ ನೋಡಬಹುದು, ಯು ಕ್ಯಾನ್ ಸಿ ಹಿಯರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸುಗಳು, BSc ಕೃಷಿ, BSc ರೇಷ್ಮೆ ಕೃಷಿ ಮುಂತಾದ BSc ನರ್ಸಿಂಗ್ B.Pharm, 2ನೇ ವರ್ಷದ B.Pharm ಮತ್ತು Pharm D ಕೋರ್ಸುಗಳ ಪ್ರವೇಶಕ್ಕೆ ಅನ್ವಯಿಸುವಂತೆ. ಏನಿದ್ರ ಅರ್ಥ? ಇನ್ ಆರ್ಡರ್ ಟು ಗೆಟ್ ಅಡ್ಮಿಷನ್ ಟು ದ ರೆಸ್ಪೆಕ್ಟಿವ್ ಕೋರ್ಸಸ್, ಯಾವ್ದ್ಯಾವುದು? ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು, ಯೋಗ ಅಂಡ್ ನ್ಯಾಚುರೋಪತಿ, ಓಕೆ, ವೆಟರ್ನರಿ ಆಗಿರಬಹುದು, ಹಾಗೆ ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸಸ್ಗಳಾಗಿರಬಹುದು. ಅಂದ್ರೆ BSc ಅಗ್ರಿ, BSc ಸೆರಿಕಲ್ಚರ್ ಆಗಿರ್ಬೋದು, BSc ನರ್ಸಿಂಗ್ ಅಥವಾ B.Pharm ಆಗಿರ್ಬೋದು, ಸೆಕೆಂಡ್ ಇಯರ್ B.Pharm ಆಗಿರಬಹುದು, ಅಥವಾ Pharm D ಕೋರ್ಸ್ಗಳನ್ನ ಜಾಯಿನ್ ಆಗಬೇಕು ಅಂದ್ರೆ, ಓಕೆ, ಅಫ್ಕೋರ್ಸ್ KCET ಮುಖಾಂತರ ಜಾಯಿನ್ ಆಗ್ತೀರಾ. ಅದರಲ್ಲಿ ಬರುವಂತಹ ಈ ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ KEA ನಿಮಗೆ ಏನ್ ಹೇಳ್ತಿದೆ? UGCET 2024 ಅರ್ಹತಾ ಖಂಡಿಕೆಗಳಾದ, ಏನಿದು ಅರ್ಹತಾ ಖಂಡಿಕೆಗಳು ಅಂದ್ರೆ ಎಲಿಜಿಬಿಲಿಟಿ ಕ್ಲಾಸ್. ನಿಮಗೆ ಗೊತ್ತಿರುತ್ತಲ್ಲ, ಎಲಿಜಿಬಿಲಿಟಿ ಕ್ಲಾಸ್ ಅಂದ್ರೆ ನಿಮಗೆ ಅರ್ಥ ಆಗತ್ತೆ. ಅದರಲ್ಲಿ ABCDEF ಈ ರೀತಿಯಾಗಿ ಡಿಫ್ರೆಂಟ್ ಕ್ಲಾಸಸ್ಗಳಿದೆ. ಯಾವ ಕ್ಲಾಸಿಗೆ ನೀವು ಸೇರ್ತೀರಾ ಅನ್ನೋದು ಐ ಹೋಪ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ಇರ್ಲಿ. ಈಗ ಅವ್ರು ಹೇಳ್ತಿರೋದೇನು? ಈ ಒಂದು ಎಲಿಜಿಬಿಲಿಟಿ ಕ್ಲಾಸ್ಗಳು ಯಾವ್ದ್ಯಾವುದು? BC ನೋಡಿ, BCDIJKLMNZ ಗಳನ್ನು ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಆಫ್ಲೈನ್ ದಾಖಲಾತಿ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗಲು ಸೂಚನೆಗಳು. ವೈ ಅರ್ಹತಾ ಖಂಡಿಕೆಯವರು ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಿಲ್ಲ. ನೋಡಿ, ಯಾವ ಕ್ಲಾಸ್ನ ಸ್ಟೂಡೆಂಟ್ಸ್ಗಳು ಅಂದ್ರೆ B ಕ್ಲಾಸಿಗೆ ಸೇರಿರೋರು, CDEIJ ಇಲ್ಲೇನು ಮೆನ್ಷನ್ ಮಾಡಿದಾರಲ್ಲ, ಈ ಎಲ್ಲಾ ಕ್ಲಾಸಿಗೆ ಸೇರಿರುವಂತಹ ಸ್ಟೂಡೆಂಟ್ಸ್ಗಳು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬರಬೇಕು ಅಂತ ಹೇಳಿ KEA ವೆಬ್ಸೈಟ್ ಅಲ್ಲಿ ನಿಮಗೆ ಈ ಒಂದು ಇನ್ಫಾರ್ಮೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಆದ್ರೆ ವೈ ಕ್ಲಾಸಿಗೆ ಸೇರಿರುವಂತಹ ಸ್ಟೂಡೆಂಟ್ಸ್ಗಳು ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗೋ ಅವಶ್ಯಕತೆ ಇಲ್ಲ. ಓಕೆ, UGCET 2024 ಆನ್ಲೈನ್ ಅರ್ಜಿಯಲ್ಲಿ ಅರ್ಹತಾ ಖಂಡಿಕೆಗಳಾದ BCDIJKLMNZ ಗಳನ್ನು ಕ್ಲೈಮ್ ಮಾಡಿರುವ ಹಾಗೂ ರ್ಯಾಂಕ್ ಪಡೆದಿರುವ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಯನ್ನು ಆಫ್ಲೈನ್ ಮುಖಾಂತರ ದಿನಾಂಕ 25/6/2024 29/6/2024 ವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 18ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇಲ್ಲಿ ಈ ಕೆಳಗಿನ ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಏನನ್ನ? ಡಾಕ್ಯುಮೆಂಟ್ ವೆರಿಫಿಕೇಶನ್. ಓಕೆ, ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಖುದ್ದಾಗಿ ವೇಳಾಪಟ್ಟಿಯ ಅನುಸಾರ ಹಾಜರಾಗಬೇಕು. ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಿರುವ ಈ ಮಾಹಿತಿ ಪುಸ್ತಕದಲ್ಲಿ ನೀಡಲಾಗಿದ್ದು, ಅಭ್ಯರ್ಥಿಗಳು ತಮ್ಮ ಅರ್ಹತಾ ಖಂಡಿಕೆಗಳ ಅನುಸಾರವಾಗಿ ಅವಶ್ಯಕವಿರುವ ಎಲ್ಲ ಮೂಲ ದಾಖಲೆಗಳನ್ನು ಹಾಗೂ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಲಾಗಿದೆ. ಏನ್ ಹೇಳ್ತಿದ್ದಾರೆ ಕೇಳಿಸ್ಕೊಳ್ರಿ, ಹೇಳ್ತೀನಿ ನೋಡಿ. ಬೇಸಿಕಲಿ ಅವರು ಇಲ್ಲಿ ನಮಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಇಲ್ಲಿ ನಿಮಗೆ ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟರೆ. ಏನ್ ಇನ್ಫಾರ್ಮೇಶನ್? ಯಾವ ದಿನ ಯಾವ ರ್ಯಾಂಕ್ ಬಂದಿರುವಂತಹ ಸ್ಟೂಡೆಂಟ್ಸ್ಗಳು, ಬೇಸ್ಡ್ ಆನ್ ಯುವರ್ ರ್ಯಾಂಕ್, ನೀವು 25ರಿಂದ 29ನೇ ತಾರೀಕು ತನಕ ನಡೆಯುತ್ತಿರುವಂತಹ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಸೆಸ್ಗೆ ಹಾಜರಾಗಬೇಕು. ಯು ನೀಡ್ ಟು ಅಟೆಂಡ್ ಇಟ್.
ಓಕೆ, ಎಲ್ಲಿ ಅಂದ್ರೆ ನಿಮಗೆ ಅಡ್ರೆಸ್ ಅನ್ನ ಕೂಡ ಕೊಟ್ಟಿದ್ದಾರೆ, ಮಲ್ಲೇಶ್ವರಂ, ಬೆಂಗಳೂರು. ಓಕೆ, ಸೊ ನೀವು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬರಬೇಕಾದ್ರೆ ನಿಮಗೆ ನೀವು ಯಾವ ಕ್ಲಾಸ್ ಅಂಡರ್ ಅಲ್ಲಿ ಬರ್ತಿರಲ್ಲ ಅದಕ್ಕೆ ತಕ್ಕ ಹಾಗೆ ನೀವು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ಬರ್ಬೇಕು. ಒರಿಜಿನಲ್, ರಿಮೆಂಬರ್, ಒರಿಜಿನಲ್ ನ ಜೊತೆಗೆ ಎಲ್ಲಾ ಮೂಲ ದಾಖಲೆಗಳನ್ನು ಹಾಗೂ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನು, ಒಂದು ಜೆರಾಕ್ಸ್ ಸೆಟ್ ನ ತಗೊಂಡು ಹೋಗಿ ಅದ್ರ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಗೊಂಡು ಹೋಗಬೇಕು. ಅರ್ಥ ಆಯ್ತಾ? ಸೊ ಐ ಬಿಲೀವ್ ಯಾವ ಕ್ಲಾಸಿಗೆ ನೀವು ಸೇರ್ತೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಎಲಿಜಿಬಿಲಿಟಿ ಕ್ಲಾಸಸ್ ಇದು ಕೂಡ ನಿಮಗೆ ಸಿಗುತ್ತೆ, ನೀವು ನೋಡಬಹುದು. ಓಕೆ, ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಪ್ರತಿಯೊಂದನ್ನು ಓದೋದು ಕಷ್ಟ, ಆದರೆ ಐ ಬಿಲೀವ್ ನಿಮಗೆ ಆಲ್ರೆಡಿ ಐಡಿಯಾ ಇರುತ್ತೆ ನಾನು ಯಾವ ಕ್ಲಾಸಿಗೆ ಸೇರ್ತೀನಿ ಅನ್ನೋದು ಅಲ್ವಾ. ಕ್ಲಾಸ್ ಎ ಅಂದ್ರೆ ಇಂತಿಷ್ಟು ನಿಮಗೆ ಏನ್ ಕೊಟ್ಟಿರ್ತಾರೆ, ಕಂಡೀಷನ್ ನ ಕೊಟ್ಟಿರ್ತಾರೆ. ಅಂದ್ರೆ 7 ಅಕಾಡೆಮಿಕ್ ಇಯರ್ಸ್ ನ ಕರ್ನಾಟಕದಲ್ಲಿ ಮಾಡಿರ್ಬೇಕು, ಹೌದಾ. ಕ್ಲಾಸ್ ಬಿ ಅಂದ್ರೆ 10 ವರ್ಷ ಮಾಡಿರ್ಬೇಕು. ಈ ರೀತಿಯಾಗಿ ಕಂಡೀಷನ್ಗಳಿದೆ ಪ್ರತಿಯೊಂದು ಕ್ಲಾಸಿಗೂ ಕೂಡ. ಅದನ್ನ ನೀವು ಓದಿ. ಓಕೆ, ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಓಕೆ, ಟ್ರೈ ಟು ಗೆಟ್ ದ ಇನ್ಫಾರ್ಮೇಶನ್. ಕ್ಲಾಸ್ ಎ ಬಿ ಸಿ ಡಿ, ಇ ಇದೆ, ಎಫ್ ಇದೆ, ಜಿ ಇದೆ, ಹೆಚ್, ಐ ಇದೆ, ಜೆ, ಕೆ, ಎಲ್, ಎಂ, ಎನ್, ಓ, ವೈ ಅಪ್ ಟು ಝೆಡ್ ತನಕ ಇದೆ. ಪ್ರತಿಯೊಂದು ಕ್ಲಾಸಸ್ ಡಿಫ್ರೆಂಟ್ ಆಗಿರುವಂಥದ್ದು. ಯಾವ ಕ್ಲಾಸ್ ಅಂಡರ್ ನೀವು ಬರ್ತೀರಾ ಅನ್ನೋದನ್ನು ನೋಡ್ಕೊಳ್ಳಿ. ಅದಾದ್ಮೇಲೆ ಲಿಸನ್ ಹಿಯರ್, ನೀವು ಯಾವ ಕ್ಲಾಸಿಗೆ ನೀವು ಸೇರ್ತೀರಾ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ಏನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅದು ಇಂಪಾರ್ಟೆಂಟ್. ನೋಡಿ, ಕೆ ಎ ಅವರು KCET 2024 ಬರೋದಕ್ಕಿಂತ ಮುಂಚೆ ಜಾನ್ವರಿಯಲ್ಲಿ, ಇದೇ ವರ್ಷ 2024 ಜನವರಿಯಲ್ಲಿ ಇನ್ಫಾರ್ಮೇಶನ್ ಬುಲೆಟಿನ್ ನ ಬಿಟ್ಟಿದ್ರು. ಅದರಲ್ಲಿ ನಿಮಗೆ ಎಲಿಜಿಬಿಲಿಟಿ ಕ್ಲಾಸಸ್ ಬಗ್ಗೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಏನ್ ಕೊಟ್ಟಿದ್ದಾರೆ? ಎಲಿಜಿಬಿಲಿಟಿ ಕ್ಲಾಸಸ್ ಅಂದ್ರೆ ಯಾವ ಯಾವ ಕ್ಲಾಸ್, ಯಾವ ಕ್ಲಾಸ್ ನ ಮಕ್ಕಳು, ಯಾವ ಕ್ಲಾಸ್ ನ ಸ್ಟೂಡೆಂಟ್ಸ್ಗಳು ಏನೇನ್ ತಗೊಂಡು ಹೋಗ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರೆ. ಕ್ಲಾಸ್ ಎ ಅಲ್ಲಿ ಇರೋರು SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಓಕೆ, ಹಾಗೆ ಸ್ಟಡಿ ಸರ್ಟಿಫಿಕೇಟ್, ಈ ರೀತಿಯಾಗಿ ಪ್ರತಿಯೊಂದು ಕ್ಲಾಸ್ಗಳಿಗೂ ಕೂಡ ನೋಡಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಹೇಳಿ ಕ್ಲಿಯರ್ ಆಗಿ ಕೊಟ್ಟಾರೆ. ಅದನ್ನ ಸರಿಯಾಗಿ ಓದ್ಕೊಂಡು ನೀವೇನ್ ಮಾಡ್ಬೇಕು, ಇಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಪ್ರಕಾರ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಇಫ್ ಯು ಕಮ್ ಅಂಡರ್ ದೋಸ್ ಕ್ಲಾಸಸ್ ವಿಚ್ ಹ್ಯಾವ್ ಮೆನ್ಷನ್ಡ್ ಇನ್ ದ ನೋಟಿಫಿಕೇಶನ್. ಅರ್ಥ ಆಯ್ತಾ? ಓಕೆ, ಕ್ಲಾಸ್ ಬಿ ಅವರಿಗೂ ಕೂಡ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಕೊಟ್ಟಿದ್ದಾರೆ. ಓಕೆ, ಹಾಗೆ ಕ್ಲಾಸ್ ಸಿ ಅವರಿಗೂ ಕೂಡ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಬುಲೆಟಿನ್ ಓಪನ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಕ್ಲಾಸ್ ಅಂತ ನಿಮಗೆ ಗೊತ್ತಿದ್ರೆ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಔಟ್ ವಾಟ್ ಆರ್ ಆಲ್ ದ ಡಾಕ್ಯುಮೆಂಟ್ಸ್ ಯು ನೀಡ್ ಟು ಟೇಕ್ ಅಂಡ್ ಗೋ. ಓಕೆ, ಯು ನೀಡ್ ಟು ಕ್ಯಾರಿ. ಸೊ ಕ್ಲಾಸ್ ಡಿ, ಓಕೆ, ಕ್ಲಾಸ್ ಇ, ಹಾಗೆ ಎಲ್ಲ ಕ್ಲಾಸ್ ಬಗ್ಗೆನೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ಐ ಸಜೆಸ್ಟ್ ಯು ಟು ಗೋ ಥ್ರೂ ವಿತ್ ದಿಸ್. ದಯವಿಟ್ಟು ಇದನ್ನ ಓಪನ್ ಮಾಡಿ ಒಂದು ಸಲ ನೋಡ್ರಿ, ಏನೇನ್ ತಗೊಂಡು ಹೋಗ್ಬೇಕು ಏನೇನ್ ಇಲ್ಲ ಅಂತ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಆಲ್ ರೈಟ್. ಸೊ ಇಷ್ಟ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ಒಂದು ಒರಿಜಿನಲ್ ಸೆಟ್ ಡಾಕ್ಯುಮೆಂಟ್ಸ್ ಗಳನ್ನ ತಗೋಬೇಕು. ಹಾಗೆ ಏನೇನ್ ಡಾಕ್ಯುಮೆಂಟ್ಸ್ ನ ತಗೊಂಡಿರ್ತೀರಲ್ಲ ಅವುಗಳ ಒಂದು ಜೆರಾಕ್ಸ್ ಸೆಟ್ ಅನ್ನ ಕೂಡ ನೀವು ತಗೋಬೇಕು. ತಗೊಂಡು ನಿಮಗೆ ಏನು ಡೇಟ್ ಅನ್ನ ಹಾಗೆ ಪ್ರತಿಯೊಂದು ಟೈಮ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನದು, ಯಾವ ಡೇಟಿಗೆ ಯಾರ್ಯಾರು ಬರಬೇಕು ಅಂತ ನೋಡಿ. ಡೇಟ್ ಸೆಷನ್ 1 9:30 AM ಟು, ಓಕೆ, ಸೊ 9:30 AM ಟು 11 AM ಮೊದಲನೇ ಸೆಷನ್. ರಿಪೋರ್ಟಿಂಗ್ ಟೈಮ್ 9:15 AM. ಇಂಜಿನಿಯರಿಂಗ್ ಆರ್ ಎನಿ ಅದರ್ ಡಿಸಿಪ್ಲಿನ್ ರ್ಯಾಂಕ್ ನಂಬರ್ಸ್. ಓಕೆ, ರ್ಯಾಂಕ್ ನಂಬರ್ಸ್ ಎಲ್ಲಿಂದ ಎಲ್ಲಿವರೆಗೂ 25th ಫ್ರಮ್ ರ್ಯಾಂಕ್ 1 ಟು ರ್ಯಾಂಕ್ 8000. ಓಕೆ, ಇದು 9:30 ಟು 11 AM. ಓಕೆ, ಇಷ್ಟು ರ್ಯಾಂಕ್ 1 ಇಂದ 8000 ಒಳಗೆ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ಈ ಒಂದು ಅಡ್ರೆಸ್ಸಿಗೆ 9:30 ಟು 11 AM ಒಳಗಡೆಗೆ ನೀವು ಅಲ್ಲಿ ಹೋಗಿ ಅಟೆಂಡ್ ಆಗಬೇಕು. ಓಕೆ, ದೆನ್ 11:15 ಟು 1:15 PM ರ್ಯಾಂಕ್ 8001 ಇಂದ 16000 ತನಕ ಇರೋರು. ಇನ್ ದ ಸೇಮ್ ವೇ 16001 ಇಂದ 20,000 ತನಕ ಇರೋರು 2 PM ಆನ್ವರ್ಡ್ಸ್. ಇದೆಲ್ಲ ಯಾವತ್ತು? ಆನ್ ದ ಸೇಮ್ ಡೇ. ಯಾವತ್ತು? 25. ಅರ್ಥ ಆಯ್ತಾ? ಸೊ ಸೇಮ್ ಡೇ ನೀವು ಇದಕ್ಕೆ ಹಾಜರಾಗಬೇಕು ನಿಮ್ಮ ರ್ಯಾಂಕಿಂಗ್ ನೋಡಿಕೊಂಡು. ಅದೇ ರೀತಿ 26ನೇ ತಾರೀಕು ನೋಡಿ, ರ್ಯಾಂಕ್ ಹಾಗೆ ನಿಮ್ಮ ಕ್ಲಾಸ್ ಎರಡನ್ನೂ
ಎರಡರ ಬೇಸಿಸ್ ಮೇಲೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯೋದು. ಅರ್ಥ ಆಯ್ತಾ? ಸೊ ಅದೇ ರೀತಿ 26 ಫಸ್ಟ್ ಸೆಷನ್ ಅಲ್ಲಿ 2001 ಇಂದ 20,001 ಇಂದ 45,000 ತನಕ ಇರೋರು. ಅದೇ ಮಧ್ಯಾಹ್ನ ಸೆಷನ್ ಅಲ್ಲಿ ಅಂದ್ರೆ 11:15 ಇಂದ 1:15 ತನಕ 45,001 ಇಂದ ಹಿಡಿದು 65,000 ತನಕ. ನೆಕ್ಸ್ಟ್ 2 PM ಆನ್ವರ್ಡ್ಸ್ 65,001 ಇಂದ ಹಿಡಿದು 80,000 ತನಕ ರ್ಯಾಂಕ್ ಇರುವಂತ ಸ್ಟೂಡೆಂಟ್ಸ್ಗಳು ಹೋಗ್ಬೋದು. ಓಕೆ, ಇನ್ ದ ಸೇಮ್ ವೇ ಫಾಲೋಡ್ ಬೈ 27, 28, 29 ಈ ರೀತಿಯಾಗಿ ನಿಮ್ಮ ರ್ಯಾಂಕ್ಗಳಿಗೆ ಅನುಸಾರವಾಗಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಅರ್ಥ ಆಯ್ತಾ? ಓಕೆ, ಎಸ್. ಸೊ ನೆಕ್ಸ್ಟ್ ಗಮನಿಸಿ, ಒಂದು ಇಂಪಾರ್ಟೆಂಟ್ ಇಲ್ಲಿ ನೋಟಿಸ್ ಮಾಡಿದರೆ ಒಂದು ಇಂಪಾರ್ಟೆಂಟ್ ವಿಷಯನ, ಅದೇನು ಅರ್ಹತಾ ಖಂಡಿಕೆ ಅಂದ್ರೆ ಎಲಿಜಿಬಿಲಿಟಿ ಕ್ಲಾಸ್ AEFGHO. ನೋಡಿ ಯಾವ್ದ್ಯಾವುದು AEFGHO ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ UGCET 2024 ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗೆ ದಾಖಲಾತಿ ಪರಿಶೀಲನೆಯನ್ನು ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ. ನೋಡಿ, AEFGHO ಕ್ಲಾಸ್ ಅಲ್ಲಿ ಬರುವಂಥ ಈ ಒಂದು ಕ್ಲಾಸ್ ಅಂಡರ್ ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗೆ ದಾಖಲಾತಿ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಕೆ ಸೊ ಆನ್ಲೈನ್ ಮೂಲಕ ನಡೆಸಲಾಗುತ್ತದೆ. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಮತ್ತು ಅಭ್ಯರ್ಥಿಗಳು ಅನುಸರಿಸಬೇಕಾದ ಸೂಚನೆಗಳನ್ನು ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು. ಸೊ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದಿಸ್ ವಿಲ್ ಬಿ ರಿಲೀಸ್ಡ್ ಸೂನ್. ನಿಮಗೆ ಅದ್ರ ಬಗ್ಗೆ ಹೇಳ್ತಾರೆ. ಓಕೆ, ಇಷ್ಟ ಅರ್ಥ ಆಗಿದೆ ಅಲ್ವಾ? ಹಾಗೆ ಈ ಒಂದು ಕ್ಲಾಸ್ಗಳನ್ನ ಏನು ಮೆನ್ಷನ್ ಮಾಡಿದಾರಲ್ಲ, ಈ ಕ್ಲಾಸ್ ಅಂಡರ್ ಬರುವಂತಹ ಸ್ಟೂಡೆಂಟ್ಸ್ಗಳ ನೇಮನ್ನ ಕೂಡ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ನೋಡಿ, UGCET 2024 ಆಫ್ಲೈನ್ ವೆರಿಫಿಕೇಶನ್ ಕ್ಲಾಸ್ ವೈಸ್ ಕ್ಯಾಂಡಿಡೇಟ್ಸ್ ಲಿಸ್ಟ್. ಓಕೆ, ಸೊ ಸಾಕಷ್ಟು ಇದೆ. ನಿಮ್ಮ ಹೆಸರು ಇಲ್ಲಿ ಎಲ್ಲಿದೆ ಅನ್ನೋದನ್ನ ಯು ಕ್ಯಾನ್ ಸರ್ಚ್, ನೀವು ಸರ್ಚ್ ಮಾಡಬಹುದು. ಓಕೆ, ಸೊ ನಿಮ್ಮ CET ನಂಬರ್, ಕ್ಯಾಂಡಿಡೇಟ್ ನೇಮ್, ರ್ಯಾಂಕ್, ಕ್ಲಾಸ್ ಕೋಡ್ ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ. ಈ ಶೀಟಲ್ಲಿ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ತಪ್ಪದೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಬೇಕು. ಓಕೆ, ಹಾಗೆ ಯಾವುದನ್ನ ಡಾಕ್ಯುಮೆಂಟ್ಸ್ಗಳು ಏನೇನು ತಗೊಂಡು ಹೋಗ್ಬೇಕು ಅಂತ ನಿಮಗೆ ಗೊತ್ತಾಯ್ತಲ್ಲ, ಈ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಇದೆ. ದಯವಿಟ್ಟು ಓಪನ್ ಮಾಡಿಕೊಂಡು ಒಮ್ಮೆ ನೋಡಿ. ಆಲ್ ರೈಟ್, ಗ್ರೇಟ್. ಸೊ ಇದಿಷ್ಟು ಇವತ್ತಿನ ನಮ್ಮ ಇನ್ಫಾರ್ಮೇಶನ್ ಆಗಿತ್ತು. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಅಂದರೆ ನಿಮ್ಮ KCET ಕೌನ್ಸಿಲಿಂಗ್ ಪ್ರಾಸೆಸ್ಸಲ್ಲಿ ಅಂದರೆ ಇದೆ. ಇನ್ನೂ KA ವತಿಯಿಂದ ಇನ್ನೂ ಹೆಚ್ಚಿಗೆ ಅಪ್ಡೇಟ್ಸ್ಗಳು ಬಂದರೆ ಖಂಡಿತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಪ್ರಾಸೆಸ್ ಎಲ್ಲ ಮಕ್ಕಳಿಗೂ ಕೂಡ. ಓಕೆ, ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.